ಹರಿದಾಸ್ ಹಾರ್ಟ್ ಹಾಸ್ಪಿಟಲ್ನ ಪ್ರಥಮ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದರು. ಉಚಿತ ಆರೋಗ್ಯ ತಪಾಸಣೆ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರವರು ಉದ್ಘಾಟನೆ ಮಾಡಿದರು. ಕಲಬುರಗಿ ನಗರದ ಜವಳಿ ಕಾಂಪ್ಲೆಕ್ಸ್ನಲ್ಲಿರುವ ಹರಿದಾಸ್ ಹಾರ್ಟ್ ಆಸ್ಪತ್ರೆ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಎಲ್ಲಾ ಕಾಯಿಲೆಗಳ ತಜ್ಞರೊಂದಿಗೆ ಉಚಿತ ಸಮಾಲೋಚನೆ, ಪಿಪಿ ತಪಾಸಣೆ, ಇಸಿಜಿ ತಪಾಸಣೆ, ಹೃದಯ ಸ್ಕ್ಯಾನಿಂಗ್ ಸೇರಿದಂತೆ ಅನೇಕ ಆರೋಗ್ಯಕರ ಚಿಕಿತ್ಸೆಗಳನ್ನು ಉಚಿತವಾಗಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಹರಿದಾಸ್ ಅವರ ದೀಪ ಜ್ಯೋತಿ ಬೆಳಗುವ ಮೂಲಕ ಉಚಿತ ಆರೋಗ್ಯ ತಪಾಸಣೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ಹರಿದಾಸ್ ಆಸ್ಪತ್ರೆ ಉತ್ತಮ ಸೇವೆ ನೀಡುತ್ತಿದ್ದು ಅವರ ಸೇವೆ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಹರಿದಾಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಹರಿದಾಸ್ ಅವರು ಮಾತನಾಡಿ, ನಮ್ಮ ಆಸ್ಪತ್ರೆಯು ಅನೇಕ ಕ್ರಿಟಿಕಲ್ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗಿದೆ. ಕಳೆದ 1 ವರ್ಷಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಪ್ರತಿಷ್ಠಿತ ಸ್ಥಳದಲ್ಲಿ ಈ ಹರಿದಾಸ್ ಆಸ್ಪತ್ರೆ ಸ್ಥಾಪನೆಯಾಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದರ ಸಂಸ್ಥೆಯ ಮುಖ್ಯಸ್ಥರಾದಂಥ ಆತ್ಮೀಯ ಸೋದರರು ಆದಂಥ ಹರಿದಾಸ್ ಸಾಹೇಬರು ಮತ್ತು ಸೋದರಿ ಕೋಮಲಾರವರು ಮತ್ತು ಲಂಡನ್ನಿಂದ ಆಗಮಿಸಿದಂಥ ಡಾಕ್ಟರ್ ಶಾಂತಾರವರು, ಏನು ಹೆಸರು, ಶಾರದಾರವರು, ಆಮೇಲೆ ನಮ್ಮ ಜೀವರಿಲಿಂದ ದಾದಾಗೌಡರು ಬಂದಿದ್ದಾರೆ. ಇನ್ನಿತರ ಭಾಳಷ್ಟು ಈ ಸಂದರ್ಭದಲ್ಲಿ ಮುಖ್ಯಸ್ಥರು ಕೂಡ ಇರೋದರಿಂದ ಇದು ಭಾಳ ಸಂತೋಷವೆನಿಸ್ತದೆ. ಏಕೆಂದರೆ ಕೆಲವು ದಿನಗಳ ಹಿಂದೆ ಈ ಆಸ್ಪತ್ರೆಯಿಂದ ಬಡವರಿಗೆ ಕಡಿಯ ಮನುಷ್ಯರಿಗೆ ಕೂಡ ಆರೋಗ್ಯ ಸಿಗಬೇಕು, ಅವರು ಆರೋಗ್ಯ ಸುಧಾರಣೆ ಆಗಬೇಕೆಂಬ ಭಾವನೆಯಿಂದ ಇಲ್ಲಿ ಆಸ್ಪತ್ರೆ ಸನ್ಮಾನ್ಯ ಹರಿದಾಸ್ ಸಾಹೇಬರು ಸ್ಥಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನೇ ಇದನ್ನು ಉದ್ಘಾಟನೆ ಮಾಡಿದ್ದೆ, ಲೋಕಾರ್ಪಣೆ ಮಾಡಿದ್ದೆ. ಅದು ಆದ ಕೆಲವೇ ದಿನಗಳಲ್ಲಿ ಗುಲ್ಬರ್ಗ ನಗರದಲ್ಲಿ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆ ಇದು ಆಗಿದೆ. ಮತ್ತು ಹೃದಯ ಚಿಕಿತ್ಸೆಯೊಂದಿಗೆ ಒಬ್ಬ ಮನುಷ್ಯನಿಗೆ ಅಂಗಾಂಗಗಳ ಯಾವುದೇ ವೈಫಲ್ಯಗಳಿರಲಿ, ಯಾವುದೇ ರೋಗ ಇರಲಿ, ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಅವರಿಗೆ ಉಚಿತವಾದಂಥ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಕಡು ಬಡವರು ಬಂದರೆ ಅವರಿಗೆ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸದೊಂದಿಗೆ ಅವರಿಗೆ ತಮ್ಮ ಮನೆಯ ಮಕ್ಕಳ ಹಾಗೆ ನೋಡಿಕೊಂಡು ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ನನಗನಿಸಿದ ಮಟ್ಟಿಗೆ ಬಡವರು, ದಲಿತರು, ಹಿಂದುಳಿದ ವರ್ಗದವರಿಗೆ ಇದೊಂದು ಆಶಾಕಿರಣ. ಯಾರೇ 24 ಗಂಟೆಯಲ್ಲಿ, ದಿನದ 24 ಗಂಟೆ ಯಾರು ಯಾವಾಗಲೂ ಬಂದರೂ ಕೂಡ, ಒಂದು ಫೋನ್ ಮಾಡಿದ್ರು ಕೂಡ ತಕ್ಷಣ ನಮ್ಮ ಸೋದರಿ ಕೋಮಲಾ ಅವರು ಮತ್ತು ಡಾಕ್ಟರ್ ಹರಿದಾಸ್ ಸಾಹೇಬರು ಎಲ್ಲೇ ಇದ್ದರೂ ಊಟ ಮಾಡೋ ಸಂದರ್ಭ ಬಂದರೂ ಕೂಡ ಊಟ ಬಿಟ್ಟು ಬಂದು ಇಲ್ಲಿ ಬಡವರ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ನನಗನಿಸಿದ ಮಟ್ಟಿಗೆ ನನ್ನ ಅನುಭವಕ್ಕೆ ಬಂದಂಥ ವಿಷಯ ಅಂದರೆ ಗುಲ್ಬರ್ಗದಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ವಿಭಿನ್ನವಾದಂಥ ಆಸ್ಪತ್ರೆ ಅಂದರೆ ಹರಿದಾಸ್ ಆಸ್ಪತ್ರೆ. ಇದು ಬೇರೆ ಬೇರೆ ಕಡೆ ಹೆಚ್ಚಿನ ಈ ಫೀಸ್ ತೆಗೆದುಕೊಂಡು ದುಡ್ಡಿದ್ದರೆ ಬರ್ರಿ, ದುಡ್ಡು ಇಲ್ಲಾಂದ್ರೆ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಜಾಗ ಇಲ್ಲ ಅಂಥೇಳಿ ಎಷ್ಟೋ ಸಲ ರೋಗಿಗಳಿಗೆ ಪ್ರವೇಶವನ್ನು ನಿರಾಕರಿಸಿದಂಥ ಸಂದರ್ಭ ಗುಲ್ಬರ್ಗದಲ್ಲಿ ನಡೀತಾ ಇದೆ. 1 ಲಕ್ಷ, 2 ಲಕ್ಷ, 3 ಲಕ್ಷದ ಗಟ್ಟಲೆ ಫೀಸ್ ಮಾಡಿದಾಗ ಬಡವರು ಎಲ್ಲಿದು ಕೊಡಬೇಕು? ಅಂಥವರು ಕೂಡ ಇಲ್ಲಿ ಬಂದಾಗ
ಲಕ್ಷಾನುಗಟ್ಟಲೆ ಅವ್ರಿಗೆ ಹಣವನ್ನು ತೆಗೆದುಕೊಳ್ಳಾರದೆ ಪುಕ್ಕಟ್ಟೆಯಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಲ್ಲ, ಇದು ನಿರಂತರವಾಗಿ ನಡೀಲಿ. ಈ ಹರಿದಾಸ್ ಆಸ್ಪತ್ರೆ ಇನ್ನೂ ಎತ್ತರ ಬೆಳೆದು ಗುಲ್ಬರ್ಗ ನಗರದಲ್ಲಿ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆ ಆಗಿ ಪ್ರತಿಯೊಬ್ಬರ ಜನಮನವನ್ನು ಗೆಲ್ಲತಕ್ಕಂಥ ಕೆಲಸಗಳು ಆಗಲಿ ಎಂಬ ಮಾತನ್ನು ಹಾರೈಸಿ, ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ಬೆಳೆದು ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಕಟ್ಟ ಕಡೆಯ ಮನುಷ್ಯರಿಗೆ ಕೂಡ ಇಲ್ಲಿ ಸೌಲಭ್ಯ ಸಿಗಲಿ. ಯಾರೂ ಕೂಡ ವೈದ್ಯಕೀಯದಿಂದ ವಂಚಿತರಾಗಿ ತಮ್ಮ ಪ್ರಾಣ ಹಾನಿ ಆಗಬಾರ್ದು. ಆ ಸಂದರ್ಭದಲ್ಲಿ ತಕ್ಷಣ ನೀವು ನಮ್ಮ ಹರಿದಾಸ್ ಆಸ್ಪತ್ರೆಗೆ ಬಂದರೆ ತಕ್ಷಣ ನಿಮ್ಮ ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಈ ಆಸ್ಪತ್ರೆ ಪ್ರಾಮಾಣಿಕವಾಗಿ ಮಾಡ್ತದೆ ಎಂಬ ಮಾತನ್ನು ಕೂಡ ಈ ನಗರದ ಜನರಿಗೆ ನಾನು ಸಂದೇಶವನ್ನು ಕೊಡುವ ಮೂಲಕ ಈ ಆಸ್ಪತ್ರೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಎಂಬ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇದ್ದಿದ್ದಾರೆ ಅವರು ನಮ್ಮ ಕರೆಗೆ ಹೂಗೊಟ್ಟು ತಮ್ಮ ಬ್ಯುಸಿ ಶೆಡ್ಯೂಲ್, ಆ್ಯಕ್ಚುಲಿ ಅವ್ರು ಇವತ್ತು ಬ್ಯಾಂಗ್ಳೂರು ಹೋಗಬೇಕಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕಾಗಿ ತಮ್ಮ ಎಲ್ಲ ಕಾರ್ಯಕ್ರಮ ಬಿಟ್ಟು ನಮ್ಮನ್ನು ಬಂದು ಆಶೀರ್ವಾದ ಮಾಡೋದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೇನೆ. ಹಾಗೆ ಕಮಕ್ನೂರು ಮೇಡಮ್ ಆಗಲಿ, ನಮ್ಮದು ಸಂದೇಶ್ ಕಮಕ್ನೂರಾಗಲಿ, ಯಾವಾಗ್ಲೂ ನಮ್ಮದು ಒಂದು ಬೆನ್ನೆಲುಬಾಗಿ ಈ ಒಂದು ಕಷ್ಟ ಕಾಲ ಆಗಿರ್ಬೋದು ಕೆಟ್ಟದಲ್ಲೂ ಈ ಆಸ್ಪತ್ರೆಗೆ ಅವರು ನಮ್ಮ ಯಾವಾಗಲೂ ಒಂದು ಸಹಾಯ ಮಾಡ್ತಾ ಇರೋದು ತುಂಬಾ ನನಗೆ ಇಷ್ಟ ಬರುತ್ತೆ. ಇದೇ ರೀತಿ ಇವತ್ತು 1 ವರ್ಷ ಹರಿದಾಸ್ ಹಾರ್ಟ್ ಆಸ್ಪತ್ರೆ ಮುಗಿಸಿ ನಾವು ಇದರಲ್ಲಿ ಸಾವಿರಾರು ಜನರನ್ನು ನಾವು ಸಮಾಲೋಚನೆಯನ್ನು ಮಾಡಿದ್ದೇವೆ. ವಿವಿಧ ರೂಪದ ಶಸ್ತ್ರಚಿಕಿತ್ಸೆಗಳನ್ನು, ಕ್ರಿಟಿಕಲ್ ಕೇರ್ ಪೇಷಂಟ್ಗಳನ್ನು ಸಹ ನಾವು ಇಲ್ಲಿ ಮ್ಯಾನೇಜ್ ಮಾಡಿದ್ದೇವೆ. ಅಂದರೆ ಈ ಆಸ್ಪತ್ರೆ ಹಾರ್ಟ್ ಒಂದೇ ಅಲ್ಲ, ಯಾವುದೇ ಒಂದು ಅಂಗಗಳಾಗಿರ್ಬೋದು, ಯಾವುದೇ ರೀತಿಯಾದ ಒಂದು ಟ್ರೀಟ್ಮೆಂಟ್ ಆಗ್ಬೋದು ಅಥವಾ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಅಂತಲೇ ಹೇಳ್ಬೋದು. ಅಂದರೆ ಕಲಬುರಗಿಯಲ್ಲಿ ಒಂದು ಹೃದಯ ಆಸ್ಪತ್ರೆ, ಶ್ವಾಸಕೋಶ, ಲಂಗ್ಸ್ ಮಾಡೋದು ಅಂತಂದರೆ ಇದು ಒಂದೇ. ಇದು ಬಿಟ್ಟು ಬೇರೆ ಯಾವ ಆಸ್ಪತ್ರೆಯಲ್ಲೂ ನಾವೇ ಹೋಗಿ ಮಾಡಬೇಕು ಅಂಥ ಒಂದು ಸಂದರ್ಭದಲ್ಲಿ ಈ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯದ್ದು ಬ್ರೈನ್ ಆಗಿರ್ಬೋದು ಅಥವಾ ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಗೈನಕಾಲಜಿ ಮತ್ತು ಹೃದಯ, ಶ್ವಾಸಕೋಶ ಮತ್ತು ರಕ್ತನಾಳ ಎಲ್ಲದರಲ್ಲೂ ಒಂದು ಸೌಲಭ್ಯ, ಒಂದು ಸುಸಜ್ಜಿತವಾದ ಎಲ್ಲ ಯಂತ್ರೋಪಕರಣ ಇರುವಂಥ ಕ್ರಿಟಿಕಲ್ ಕೇರ್ ಒಂದು ಮತ್ತು ಇದು ಶಸ್ತ್ರಚಿಕಿತ್ಸೆ ಮಾಡುವಂಥ ಒಂದು ಕೊಠಡಿಗಳು ಎಲ್ಲವೂ ಸುಸಜ್ಜಿತವಾಗಿದ್ದಾವೆ. ತುಂಬ ಸಲ ಎಷ್ಟೋ ಜನರು ಕಾಸು ಕೊಡೋ ಇಲ್ಲಿ ಸಮಾಲೋಚನೆ ಮೋಸ್ಟ್ ಆಫ್ ದ ಟೈಮ್ ಫ್ರೀನೇ ನಾವು ಮಾಡೋದು. ಮಾಡಿದರೂ ₹200 ನಮ್ಮದು ಚಾರ್ಜ್ ಅಷ್ಟೇ. ಅಂದ ಯಾಕಂದ್ರೆ ಬೇಸಿಕ್ಲಿ ಒಂದು ಚಾರಿಟೇಬಲ್ ಅಂತ ಒಂದು ಎಲ್ಲ ರೀತಿಯ ಒಂದು ಬಡವರೇ ಆಗಿರ್ಬೋದು, ಶ್ರೀಮಂತರು ಆಗಿರ್ಬೋದು, ಅದು ಒಂದು ಅವ್ರಿಗೆ ಕೈಗೆ ಎಟುಕುವ ಒಂದು ಏನಂತ ಫೀಸಲ್ಲಿ ನಾವು ಅವರಿಗೆ ಒಂದು ಚಿಕಿತ್ಸೆ ಮಾಡುವ ಒಂದು ಇಚ್ಛೆ ಇಟ್ಟು ಈ ಆಸ್ಪತ್ರೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಇವತ್ತಿಗೆ ನನ್ನ ಎಲ್ಲ ರೋಗಿಗಳು ಅವ್ರ ಕುಟುಂಬದವರಿಗೂ ನನ್ನ ಹೃದಯಪೂರ್ವಕ ನಮನ. ಯಾಕಂದ್ರೆ ಅವ್ರು ನಮ್ಮ ನಂಬಿಕೆ ಇಟ್ಟು ಚಿಕಿತ್ಸೆ ಪಡಿತಾರಲ್ಲ, ಅವರು ನಮಗೆ ಒಂದು ದೇವರ ಸಮಾನ ಅಂತ ಈ ಸಮಯದಲ್ಲಿ ಹೇಳಿ ಬಯಸ್ತೀನಿ ನಾನು. ಅದರೊಟ್ಟಿಗೆ ನನ್ನ ಸ್ಟಾಫ್, ಅದು ತುಂಬ ಡೆಡಿಕೇಟೆಡ್ ಸ್ಟಾಫ್, ಎಲ್ಲರೂ ಈ ಒಂದು ರೋಗಿಗಳನ್ನು ಮನಸ್ಪೂರ್ವಕವಾಗಿ ಅದು ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೂ ನಾನು ಇವತ್ತೊಂದು ಥ್ಯಾಂಕ್ಸ್ ಹೇಳಲು ಬಯಸುತ್ತೇನೆ. ಇದರ ಒಟ್ಟಿಗೆ ನಮ್ಮ ಕುಟುಂಬದ ಎಲ್ಲ ಜನರು ನನ್ನ ಒಂದು ಬೆನ್ನೆಲುಬಾಗಿ ಈ ಒಂದು ಸಂಸ್ಥೆಯನ್ನು ಬೆಳವಣಿಗೆ ಸಹಾಯ ಮಾಡಿದ್ದಕ್ಕಾಗಿ ಅವರಿಗೂ ನನ್ನ ಕೃತಜ್ಞತೆ ಅರ್ಪಿಸಲು ಪ್ರಯತ್ನ ಮಾಡ್ತೇನೆ. ಮತ್ತು ಮೀಡಿಯಾ ಇವರೆಲ್ಲ ನೀವೆಲ್ಲ ಇರ್ದೇನೆ ನಾವು ಈ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯನೇ ಇರಲಿಲ್ಲ ಅನಿಸುತ್ತೆ. ಎಷ್ಟೋ ಜನ ಇವರೆಲ್ಲ ನೀವೆಲ್ಲ ನಮ್ಮ ಗೆಳೆಯರಾಗಿ ಎಲ್ಲ ಮೀಡಿಯಾ ಜನಕ್ಕೂ ನನ್ನ ಹೃದಯಪೂರ್ವಕ ನಮನ ಸಲ್ಲಿಸಲು ಪ್ರಾರಂಭಿಸುತ್ತೇನೆ. ಕ್ಯಾಂಪ್ ಏನಾದರೂ ನಿಮ್ಮ ಕಡೆದಾಗಿ ಒಂದು ವರ್ಷ ಆಯಿತು ಏನಾದರೂ? ಈ 1 ವರ್ಷಕ್ಕೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದು, ಟೋಟಲ್ ಫ್ರೀ ಹೆಲ್ತ್ ಕ್ಯಾಂಪು. ಇದರಲ್ಲಿ ಈವನ್ ಎಕೋ ಕಾರ್ಡಿಯೋಗ್ರಫಿ ಅಂದರೆ ಹೊರಗಡೆ ಎಕೋ ಕಾರ್ಡಿಯೋಗ್ರಫಿ ಮಾಡಿದ್ರೆ ₹1,500 ಚಾರ್ಜ್ ಮಾಡ್ತಾರೆ. ಅದು ಸಹ ನಾವೆಲ್ಲ ರೋಗಿಗಳ ಒಂದು ಹೃದಯದ ಸ್ಕ್ಯಾನ್ ಮಾಡ್ತಾಯಿದ್ದೀವಿ. ಅಂದರೆ ಅವರ ಹೃದಯ ಚೆನ್ನಾಗಿದೆಯೇ ಇಲ್ಲ, ಏನಾದರೂ ಸಮಸ್ಯೆ ಇದೆ ಅಂತ ಈ ಯಂತ್ರದ ಮೂಲಕ ನಾವು ಕಂಡುಹಿಡಿಬೋದು. ಇದರೊಟ್ಟಿಗೆ ECG ಆಗಿರ್ಬೋದು, ಬ್ಲಡ್ ಶುಗರ್ ಆಗಿರ್ಬೋದು, ಕನ್ಸಲ್ಟೇಷನು ಅಂದರೆ ಎಲ್ಲ ವಿಭಾಗದ ಜನರು, ಅಂದರೆ ಡಾಕ್ಟರ್ ಶಾರದಾ ಅವರು ಲಂಡನ್ನಿಂದ ಬಂದಿದ್ದಾರೆ, ಅವರು ಗೈನಕಾಲಜಿ ಸ್ಪೆಷಲಿಸ್ಟು, ಡಾಕ್ಟರ್ ಹರ್ಷ ಅಂತ ಇದ್ದಾರೆ ಪಲ್ಮನಾಲಜಿಸ್ಟು, ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ ಇವತ್ತಿದ್ದು ರೋಗಿಗಳ ಅವರ ಸಮಸ್ಯೆಗಳು ಹೇಳಿದ್ದಾರೆ. ಅದರ ಪ್ರಕಾರ ನಾವೊಂದು ಅದು ಕಂಪ್ಲೀಟಾಗಿ ಫ್ರೀಯಾಗಿ ಒಂದು ಚಿಕಿತ್ಸೆ ಮಾಡಲು ಇವತ್ತಿನ ದಿವಸ ಏರ್ಪಡಿಸಿ